ಇಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಅವ್ರು ಮಾತಾಡ್ತಿದ್ದೇನು, ಕಳೆದ 5 ವರ್ಷ ಮುಖ್ಯಮಂತ್ರಿಗಳಾಗಿ 3 ಜನ ಯಾರು ಮಾಡಿದ್ರು ಅವರೆಲ್ಲರೂ ಒಂದೇ ತವರೇ ಇದೆ. ಬಸವರಾಜ ಬೊಮ್ಮಾಯಿ ಅಲ್ಲೇ, ಯಡಿಯೂರಪ್ಪನಲ್ಲೇ ಅವರೇ, ಕುಮಾರಸ್ವಾಮಿನೂ ಅಲ್ಲೇ ಅವರೇ. ಯಾವತ್ತಾರ ಒಂದು ದಿವಸ 3 ವರ್ಷದಲ್ಲಿ ಅವರು ನಮ್ಮ ಕಾರ್ಯಕ್ರಮ ಸಾರ್ವಜನಿಕ ಪರವಾಗಿತ್ತು, ರಾಜ್ಯದ ಅಭಿವೃದ್ಧಿಗೆ ನಾವು ಈ ನಿಟ್ಟಿನಲ್ಲಿ ತೀರ್ಮಾನ ತಗೊಂಡಿದ್ದು, ಬಂದಂಥ ಕಾಂಗ್ರೆಸ್ಸಿನ ಹೊಸ ಸರ್ಕಾರ ಈ ಕಾರ್ಯಕ್ರಮನ ಬಿಟ್ಟರು, ಈ ಅಭಿವೃದ್ಧಿ ಕೆಲಸವನ್ನು ನಿಲ್ಲಿಸಿದ್ದಾರೆ ಅಂತೇಳಿ ಒಂದು ದಿವಸ ಒಂದು ಪ್ರೆಸ್ನಲ್ಲಿ ಕುಮಾರಸ್ವಾಮಿ ಆಗಲಿ ಅಥವಾ ಅಶೋಕ್ ಆಗಲಿ ಅಥವಾ ವಿಜೇಂದ್ರ ಆಗಲಿ, ಯಡಿಯೂರಪ್ಪ ಆಗಲಿ, ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಆಗಲಿ ನಾನು ನೋಡಿದ್ದೀನಿ. 3 ವರ್ಷ ನಿಮ್ಮ ಮೀಡಿಯಾ ಎಲ್ಲ ನೋಡಿದ್ದೀನಿ, ಹುಡುಕಿ ಪ್ರೆಸ್ನ ನೋಡಿದ್ದೀನಿ. ಒಂದು ದಿವಸ ಅವರು ಆ ಥರದ್ದು ಹೇಳೋಕ್ಕಿಲ್ಲ. ಅವ್ರು ಏನು ಹೇಳ್ತಿತ್ತು, ನಮ್ಮ ಸರ್ಕಾರದ ಮೇಲೆ ಪೆನ್ ಡ್ರೈವ್ ಇದೆ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಪೆನ್ ಡ್ರೈವ್ ಎಲ್ಲ ಪಾಪ ಅವ್ರಿಗೆ ಸಿಕ್ಕಲೇ ಇಲ್ಲ. ಜೊತೆಗೆ ಕರಪ್ಷನ್ ಬಗ್ಗೆ ಹೇಳಿದ್ರು, ಅವ್ರದ್ದೇ ಪ್ರೂವ್ ಆಗ್ಬಿಡ್ತು ಕರಪ್ಷನ್, 30% ಕರಪ್ಷನ್. ಅದಾದಮೇಲೆ ಗ್ಯಾರಂಟಿ ಒಳಗೆ ಕಾಮೆಂಟ್ ಮಾಡಿದ್ರು, ಗ್ಯಾರಂಟಿ ಸಕ್ಸಸ್ ಆಯಿತು. ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿನ ಅನೌನ್ಸ್ ಮಾಡಿ ನಾವು ಸಾರಿ ಕೊಡೋಕ್ಕಾಗಲ್ಲ ಅಂತ ಅಂದರು. ನಮ್ಮ ಸರ್ಕಾರ ಗ್ಯಾರಂಟಿ ಫೈನಾನ್ಷಿಯಲ್ ಡಿಸಿಪ್ಲಿನ್ನ ಬಿಟ್ಟು ಹೋಗಲಿಲ್ಲ. ಎಲ್ಲ ಥರದ ಬಿಟ್ಟು ಕೊನೆಗೆ ಏನಾದರೂ ಡಿ ಕೆ ಸಿದ್ದರಾಮಯ್ಯ ಈ ಡಿ ಕೆ ಸಿದ್ದರಾಮಯ್ಯನ ಇವರು 100 ಜನ್ಮ ಹೋದ್ರೂ ಅವರ ನಡವಳಿಕೆಗೆ ಸಾಟಿ ಆಗಲ್ಲ. ಎಲ್ಲರ ಒಂದು ಕಡೆ ಡಿ ಕೆ ಬಗ್ಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಡಿ ಕೆ ಒಂದು ಸಣ್ಣ ಅಪಸ್ವರ ಬರ್ದಂಗೆ 3 ವರ್ಷ ನಡ್ಕೊಂಡು ಓವರ್ ಶೇರಿಂಗ್ ಹ್ಯಾಂಡ್ ಓವರ್ ಮಾಡೋವಂಥ ಪರಿಸ್ಥಿತಿ ಬಂದರು. ನಾಚಿಕೆ ಆಗಬೇಕು ಜನತಾದಳದವ್ರಿಗೆ, ಬಿ ಜೆ ಪಿಯವ್ರಿಗೆ. ಇದನ್ನು ಮಾಡಿ ಬಂದು ಇವತ್ತೇನು ಹೇಳ್ತಾ ಇದ್ದಾರೆ, ಹ್ಯಾಪಿಯಾಗಿ ಕಳಿಸ್ತಾ ಇಲ್ಲ ಸಿದ್ದರಾಮಯ್ಯನವ್ರನ್ನ. ಕಾಂಗ್ರೆಸ್ಸು 2 ಬಾರಿ ಅಪೋಸಿಷನ್ ಲೀಡರ್ ಮಾಡಿ, 2 ಬಾರಿ ಮುಖ್ಯಮಂತ್ರಿ ಮಾಡಿ, ಸ್ವತಂತ್ರ ಬಂದ ಮೇಲೆ ಲಾಂಗೆಸ್ಟ್ ಸರ್ವಿಂಗ್ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ಅವರು ಅದನ್ನು ಭಾಳ ಸಂತೋಷವಾಗಿ ಹ್ಯಾಪಿಯಾಗಿ ನನಗೆ ಕಾಂಗ್ರೆಸ್ ಇಷ್ಟು ಮಾಡಿದೆ ಅಂತೇಳಿ ಅವರು ಬಿಟ್ಕೊಡ್ಬೇಕು ಬೇರೆಯವ್ರಿಗೆ ಅಂದಾಗ ಭಾಳ ಸಂತೋಷವಾಗಿ ಇವರು ಮೊನ್ನೆ ಏನೇನು ಮಾತಾಡೋರು ಅಂತ ಗೊತ್ತಿದೆ. ಅಪೋಸಿಷನ್ ಕಾಂಗ್ರೆಸ್ ಡಿವೈಡ್ ಆಗಿಬಿಡುತ್ತೆ, ಶಾಸಕರು ಡಿವೈಡ್ ಆಗಿಬಿಡ್ತಾರೆ, ಗೌರ್ನರ್ನ ನಾವು ಎಲ್ಲೋ ಕಳಿಸಿದ್ದೀವಿ, ಅವ್ರ ಪಾಪ ಅವ್ರ ಹೆಂಡತಿ ಹುಷಾರಿಲ್ಲ ಅಂತ ಹೋದರೆ ಗೌರ್ನರ್ ಬಗ್ಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ, ಎಲ್ಲ ಥರದ ಮಾತಾಡಬೇಕು. ಪಾಪ ಎಲ್ಲ ಅವಶ್ಯಕತೆ ಇದೆಯಾ? ದುರಾದೃಷ್ಟ ಬಿ ಜೆ ಪಿಯವರಿಗೆ. ಅವ್ರು ಏನೇನು ಕನ್ಸ್ಕೊಂಡಿದ್ರು, ಏನೇನು ಕಲ್ಪನೆ ಮಾಡ್ಕೊಂಡಿದ್ರು, ಏನೂ ಸಿಗ್ತಾಯಿಲ್ಲ ಅವ್ರಿಗೆ. ಇವತ್ತು ಜೋಡೆತ್ತನ ಥರ ಸಿದ್ದರಾಮಯ್ಯನವರು, ಡಿ ಕೆ ಅವರು ನಿನ್ನೆ ಮಂತ್ರಿಗಳ ಸಭೆಯಲ್ಲಿ ಅವರಿಬ್ಬರು ಮಾತಾಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅವರಿಬ್ಬರು ಅಷ್ಟು ಅನ್ಯೋನ್ಯವಾಗಿ ಇಬ್ಬರು ಸ್ಪೀಚ್ ನೋಡಿ ನಾವು ಕಲಿಬೇಕಾದ್ರೂ ಭಾಳ ಇತ್ತು. ಸಿದ್ದರಾಮಯ್ಯನವ್ರು ಮಾತಾಡೋ ಸ್ಪೀಚು, ಡಿ ಕೆ ಶಿವಕುಮಾರ್ ಮಾತಾಡೋ ಸ್ಪೀಚು ನಾವು 30 ಜನ ಮಂತ್ರಿಗಳು ನಮಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರ ಅವರ ಇಬ್ಬರ ಒಂದು ಬಾಂಧವ್ಯ, ಅವರಿಬ್ಬರು ಯಾವ ರೀತಿ ಪಕ್ಷಕ್ಕೆ ನಮ್ಮ ಇನ್ನು ಮುಂದೆನೂ ಸಹ ಒಟ್ಟಿಗೆ ನಾವು ಏನು ಚುನಾವಣೆ ಮಾಡ್ತೀವಿ, ಯಾವ ರೀತಿ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ನಮ್ಮ ಇಬ್ಬರು ನಿಂತ್ಕೊಂಡು ಕೆಲಸ ಮಾಡ್ತೀವಿ, AICC ನಮಗೆ ಕೊಟ್ಟಂಥ ಅವಕಾಶಕ್ಕೆ ನಾವು ಯಾವ ರೀತಿ ಕೃತಜ್ಞರಾಗಿರ್ತೀವಿ ಅನ್ನೋದನ್ನು ಇಬ್ಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಪತ್ರಿಕೆಯಲ್ಲಿ ಹೇಳಲಿಕ್ಕಾಗಲ್ಲ, ಸೊ ಅದು ಇಂಟರ್ನಲ್ ಇದು. ಬಟ್ ಆದರೆ ನಮಗೆಲ್ಲ ಭಾಳ ಖುಷಿಯಾಯಿತು. ಒಂದು ಸಣ್ಣ ಅವರು ಏನೋ ಒಂದಷ್ಟು ನಡಿಬೋದು, ಚರ್ಚೆ ಆಗ್ಬೋದು ಅಂದ್ಕೊಂಡಿತ್ತು. ಬಟ್ ಇವರೆಲ್ಲ ದೊಡ್ಡ ಪ್ರಮೇಯ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಎಲ್ಲವೂ ಆಗಿ ಇವತ್ತು ನಾಳೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ನಿನ್ನೆ ರಿಸಿಗ್ನೇಷನ್ಸ್ ಅಕ್ಸೆಪ್ಟ್ ಆಗಿದೆ. ನಾಳೆ ಹೊಸ ಮುಖ್ಯಮಂತ್ರಿ, ಹೊಸ ನಾಯಕತ್ವವನ್ನು ಆಯ್ಕೆ ಮಾಡ್ತಕ್ಕಂಥ ಸನ್ನಿವೇಶ ಬಂದಿದೆ. ಬಟ್ AICCಯಿಂದ ಸೊ ಯಾರು ಬರ್ತಾರೋ, ಸುರ್ಜೇವಾಲಾ ಬರ್ತಾರೋ, ವೇಣುಗೋಪಾಲ್ ಬರ್ತಾರೆ. ರಾಹುಲ್ ಗಾಂಧಿ ಮತ್ತು ನಮ್ಮ ಖರ್ಗೆ ಸಾಹೇಬರು ಸೊ ಅದನ್ನು ಫೈನಲ್ಲಾಗಿ ಕ್ಲೋಸ್ ಮಾಡ್ತಾರೆ. ಸೊ ವೆರಿ ಶಾರ್ಟ್ಲಿ ಒಂದು 2-3 ದಿವಸ ಒಳಗಡೆ ಹೊಸ ಗೌರ್ಮೆಂಟು ರಚನೆ ಆಗುತ್ತೆ. ಸರ್, ಡಿ ಕೆ ಶಿವಕುಮಾರ್ ಅವರು ನಾಳೆ CLP ನಾಯಕನಾಗಿ ಆಯ್ಕೆ ಆಗ್ತಾರೆ. ಅದು ಇಡೀ ಹಳೆ ಮೈಸೂರು ಭಾಗನ ಕಾಂಗ್ರೆಸ್ ಕಡೆ ಸೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಸರ್. ಯಾಕೆಂದರೆ JDS ಭಾಳ ಗ್ರೂಪಲ್ಲಿದೆ, ಭಾಳ ಲೆಕ್ಕಾಚಾರದಲ್ಲಿದೆ. ಅವ್ರದ್ದೆಲ್ಲ ಪಾಪ ನೆನೆಯೆಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ
ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ ಆ ಥರ ಆಗಿದೆ ಅಂತ. ಅವ್ರು ಏನಾಗಿತ್ತು ಅಂದರೆ ಇನ್ನೊಬ್ಬ ಒಕ್ಕಲಿಗ ನಾಯಕ ಬಂದುಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟು ಬೀಳುತ್ತೋ ಅಂತೇಳಿ ಭಾಳ ತುಂಬ ಪ್ಲ್ಯಾನ್ ಮಾಡಿದರು. ಆ ಪ್ಲ್ಯಾನ್ ಉಲ್ಟಾ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ದುಃಖಪಟ್ಟಿದ್ದಾರಂತೆ. ನಾವು ಆ ಥರ ಏನಿಲ್ಲ, ಅವ್ರಿಗಿರೋರು ಅವ್ರಿಗಿರ್ತಾರೆ, ನಮಗಿರೋರು ನಮಗಿರ್ತಾರೆ. ಹೌದು, ಸಮಾಜ ಎಲ್ರಿಗೂ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರನ್ನ ಆಗಬೇಕು ಅನ್ನೋದು ಒಕ್ಕಲಿಗರಲ್ಲಿ ಮೇಜರ್ ಕಮ್ಯುನಿಟಿನಲ್ಲಿ ಇತ್ತು. ಬಟ್ ಸೈಮಲ್ಟೇನಿಯಸ್ ಆಗಿ ನಮಗೆ ಎಲ್ಲ ಕಮ್ಯುನಿಟಿ, ದಲಿತರು ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಎಲ್ಲ ಕಮ್ಯುನಿಟಿಗೆ ಈಕ್ವಲೆಂಟ್ ಅವಕಾಶಗಳಿದೆ, ಲೀಡ್ರ್ಗಳಿದ್ದಾರೆ. ನಾವು ಮುಂದೆ ಏನು ಒಂದು ಸಣ್ಣ ದೂರ ಏನಿತ್ತು ಮೇಜರ್ ಕಮ್ಯುನಿಟಿ ಅನ್ನೋದು, ಅದು ಈಗ ಹೋಗ್ತದೆ. ಬಟ್ 28ಕ್ಕೆ ನಾವು ಮತ್ತೆ ಸರ್ಕಾರ 136 ಏನಿದ್ದೀವಿ ಅದಕ್ಕಿಂತ ಒಂದು 2-4 ಹೆಚ್ಚಾಗಿ ಹೋಗೋ ಮಟ್ಟಕ್ಕೆ ಒಕ್ಕಲಿಗ ಮತ ಬ್ಯಾಂಕ್ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಅನುಕೂಲ ಆಗುತ್ತದೆ. ನಾವು ಒಕ್ಕಲಿಗ ಒಂದಕ್ಕೆ ಅಂತ ಹೇಳಲ್ಲ, ಎಲ್ಲಕ್ಕೂ ಆಗುತ್ತೆ. ಡಿ ಕೆ ಶಿವಕುಮಾರು ಒಕ್ಕಲಿಗರಿಗೆ ಅಷ್ಟೇ ರೆಪ್ರೆಸೆಂಟ್ ಮಾಡಿಲ್ಲ, ಅವರು ಎಲ್ಲ ಕಮ್ಯುನಿಟಿನ ವಿಶ್ವಾಸಕ್ಕೆ ತಗೊಂಡು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಹಿರಿಯ ಸಚಿವರು ಮತ್ತೆ ಸಂಪುಟದಲ್ಲಿ ಮುಂದುವರಿತಾರೆ ಸರ್. ಸರ್ ಅದ್ರ ಬಗ್ಗೆ 100ಕ್ಕೆ 100ರಷ್ಟು AICC ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, AICC ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯನವರು ಅವ್ರದ್ದೇ ತೀರ್ಮಾನ. ಸೊ ಅವರು ಯಾವ ತೀರ್ಮಾನ ತಗೋತಾರೋ ಅದಕ್ಕೆ ನಮ್ಮ 136 ಜನ ಶಾಸಕರು 100% ಎಂಡಾರ್ಸ್ ಮಾಡ್ತೀವಿ. ಸೊ ಇದರಲ್ಲಿ ಭಿನ್ನಾಭಿಪ್ರಾಯನೂ ಇಲ್ಲ. ಯಾರನ್ನು ಬೇಕಾದ್ರೆ ತೆಗಿಬೋದು, ಯಾರನ್ನು ಬೇಕಾದ್ರೆ ಆಗ್ಬೋದು. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕಲ್ಲ. ಪಕ್ಷದ ತೀರ್ಮಾನಕ್ಕೆ ನಾನು ಇಂದ ಮತ ಬ್ಯಾಂಕ್ ಗಟ್ಟಿಗೊಳಿಸಿಕೊಳ್ಳೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯಗೆ ವಾಟ್ ನೆಕ್ಸ್ಟ್ ಪೊಸಿಷನ್ ನೋಡಪ್ಪ, ಅವರು ರಾಜಕಾರಣದಲ್ಲಿ ಇರ್ತೀನಿ ಅಂತಾರೆ. ನಮ್ಮ AICC ಅವರು ರಾಜ್ಯಸಭೆಗೆ ಬರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅವ್ರು ಇಲ್ಲಿರಲಿ, ರಾಜ್ಯಸಭೆಗೆ ಹೋಗಲಿ, ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತೀನಿ, ನಾನು ಸಕ್ರಿಯ ರಾಜಕಾರಣದಲ್ಲಿ ನಾನು ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಸೊ ಯಾವುದೇ ವಿಚಾರದಲ್ಲಿ ಈ ಸರ್ಕಾರ ಅವರನ್ನು 1 ಸೆಕೆಂಡು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಎಲ್ಲ ಇದರಲ್ಲೂ ಜೊತೆಯಲ್ಲಿ ಬಿಡಿ, ಅದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ಏನ್ರಿ, ಈ ದೇಶನ 40 ವರ್ಷ ಸ್ವತಂತ್ರ ತಂದುಕೊಟ್ಟು ಆಳ್ದಂಥ ಪಾರ್ಟಿಗೆ ಒಬ್ಬ ನಾಯಕರನ್ನ ಉಳಿಸ್ಕೊಳ್ಳೋದನ್ನು ನಾವು ಹೇಳ್ಕೊಡ್ಬೇಕೇನ್ರಿ? ಕರ್ನಾಟಕದಲ್ಲಿ ಪ್ರೂವ್ ಮಾಡಿದಾರಲ್ಲ. ಬೇರೆ ಸ್ಟೇಟ್, ಬೇರೆ ಉತ್ತರ ಭಾರತದಲ್ಲಿ ಬೇರೆ ಥರದ ಪ್ರಾಬ್ಲಮ್ ಇದೆ. ಕೇರಳದಲ್ಲಿ ಯಾವ ಥರ ತೀರ್ಮಾನ ಮಾಡಬೇಕು? ಸೊ ತೆಲಂಗಾಣದಲ್ಲಿ ಹೆಂಗೆ ಸ್ಮೂತಾಗಿ ಇದಾಯಿತು. ಸೊ ನೋಡಿರಿ, ಕರ್ನಾಟಕದಿಂದನೇ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದ ಗಾಳಿ ಬಿಹಾರ UP ಹೋಗುತ್ತೆ. ನೀವು ಹಿಂದೆ ರಾಜಕಾರಣದಲ್ಲಿ 80 ವರ್ಷದಲ್ಲಿ ಇಂಥ 10 ವರ್ಷ 15 ವರ್ಷ ಬದಲಾವಣೆ ಆಗೋ ಟೈಮ್ ಬಂದಾಗ ಕರ್ನಾಟಕದಿಂದನೇ ಗಾಳಿ ಬೀಸಿರೋದು. ಇವಾಗಲೂ ಆ ಥರದ್ದು ಬರುತ್ತೆ. ಅದನ್ನೆಲ್ಲ ಪಕ್ಷಕ್ಕೆ ಬಿಟ್ಟದ್ದು. ಮುಖ್ಯಮಂತ್ರಿಗಳು, ಪಕ್ಷ ಮತ್ತು ಮಾಜಿ ಮುಖ್ಯಮಂತ್ರಿಗಳು ನೇಮಕ ಮಾಡೋ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇರೋದು. 2 ಮಂದಿ 4 ಮಂದಿ ಅದಕ್ಕೆಲ್ಲ ನಾವು ಇಂಟರ್ವ್ಯೂನೇ ಆಗಲ್ಲ. ಅದೆಲ್ಲ ಪಕ್ಷ ಮತ್ತು ರಾಜ್ಯದಿಂದ ಇವರಿಬ್ಬರು ನಾಯಕರು, ಇವರಿಬ್ಬರು ಮಧ್ಯದಲ್ಲಿ ಪಕ್ಷ ತೀರ್ಮಾನ ಮಾಡುತ್ತೆ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.